ಎಲ್ರಿಗೂ ನಮಸ್ಕಾರಗಳು. ಕರ್ಜಿಕಾಯಿನ ಮಾಡೋದು ಹೇಗೆ ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಕರ್ಜಿಕಾಯಿನ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ತುಪ್ಪನಾದರೂ ಉಪಯೋಗಿಸ್ಕೋಬೋದು, ಎಣ್ಣೆನಾದರೂ ಹಾಕ್ಕೋಬೋದು. ಇದನ್ನು ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಮತ್ತು ರವೆ ಚೆನ್ನಾಗಿ ಬೆರ್ಕೋಬೇಕು. ಅದು 2 ಚೆನ್ನಾಗಿ ಮಿಕ್ಸ್ ಆದಮೇಲೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಈ ರೀತಿಯಾಗಿ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಗಟ್ಟಿ ಅಂತ ಇಲ್ಲ, ತೆಳು ಅಂತಲೂ ಇಲ್ಲ, ಸ್ವಲ್ಪ ಮೀಡಿಯಮ್ ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ರವೆ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದರಿಂದ ಸ್ವಲ್ಪ ತೆಳು ಆದರೂ ಪರವಾಗಿಲ್ಲ. ರವೆನ ಕಲಿಸ್ಕೊಂಡಾದಮೇಲೆ ಒಂದು ಪ್ಲಾಸ್ಟಿಕ್ ಪೇಪರಿಂದ ಇದನ್ನು ಮುಚ್ಚಿ, ತಟ್ಟೆಯಿಂದ ಮುಚ್ಚಿ ಇದನ್ನು 2 ಗಂಟೆ ಇದನ್ನು ನೆನೆಯೋಕ್ಕೆ ಹಾಗೆ ಬಿಡಬೇಕು. ನಂತರ ಹೂರಣನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಿನಷ್ಟು ಕೊಬ್ಬರಿ ತುರಿನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕು. ಇದಾದಮೇಲೆ 1 ಚಮಚದಷ್ಟು ಸ್ವಲ್ಪ ಬೆಚ್ಚಗೆ ಮಾಡಿರುವಂತಹ ಗಸಗಸೆನ ಹಾಕ್ಕೋಬೇಕು. ನಂತರ 2 ಏಲಕ್ಕಿನ ಪೌಡ್ರ್ ಮಾಡಿರೋದನ್ನು ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕರ್ಜಿಕಾಯಿ ಹೂರಣ ರೆಡಿಯಾಗಿದೆ. ಇದಾದಮೇಲೆ ನೆನೆಸಿಟ್ಕೊಂಡಿರೋ ಹಿಟ್ಟನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ಬಂದಿದೆ, ಅದು ನೆಂದಿದೆ. ಇದು ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ರವೆಯಿಂದ ಕಲಸಿರೋದ್ರಿಂದ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ತುಂಬಾ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾದ್ಕೋಬೇಕು. ಒಂದು 10 ನಿಮಿಷನಾದರೂ ಇದನ್ನು ನಾದ್ಕೊಳ್ಳೋದ್ರಿಂದ ಅದು ಸಾಫ್ಟ್ ಆಗುತ್ತೆ. ಈ ರೀತಿಯಾಗಿ ನಾವು ಉಂಡೆಗಳನ್ನು ಮಾಡಿ ಇಟ್ಕೊಂಡಾದಮೇಲೆ ಕರ್ಜಿಕಾಯಿನ ಲಟ್ಟಿಸ್ಕೋಬೇಕು. ಒಂದು ಮಣೆನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೋಬೇಕು. ನಾವು ಮಾಡಿಟ್ಕೊಂಡಿರೋ ಉಂಡೆನ ಈ ರೀತಿಯಾಗಿ ತಟ್ಕೊಂಡು ಆಮೇಲೆ ಲಟ್ಟಿಸ್ಕೋಬೇಕು. ನಮಗೆ ಯಾವ ರೀತಿ ಅಗಲ ಬೇಕೋ ಅಷ್ಟಕ್ಕೆ ನಾವು ಲಟ್ಟಿಸ್ಕೊಂಡ್ರೆ ಸಾಕು. ಥಿಕ್ನೆಸ್ಸು ಸ್ವಲ್ಪ ಗಟ್ಟಿ ಅಂದರೆ ತುಂಬ ತೆಳುನೂ ಇರಬಾರ್ದು, ಸ್ವಲ್ಪ ದಪ್ಪಗೂ ಇರಬಾರ್ದು. ಒಂದು ಮೀಡಿಯಮಾಗಿ ಇದನ್ನು ಲಟ್ಟಿಸ್ಕೊಂಡ್ರೆ ಸಾಕು. ಈಗ ಇದಾಗಿದೆ. ನಂತರ ಇದ್ರ ಮೇಲೆ ಮಾಡಿಟ್ಕೊಂಡಿರೋ ಹೂರಣನ ಹಾಕ್ಕೋಬೇಕು. 1-2 ಚಮಚದಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಅದೆಷ್ಟು ಹಿಡಿಯುತ್ತೋ ಅಷ್ಟಕ್ಕೆ ನಾವು ಹೂರಣನ ತುಂಬಿಸ್ಕೋಬೇಕು. ಈ ರೀತಿಯಾಗಿ ಹಾಕ್ಕೊಂಡ್ಮೇಲೆ ಹೂರಣನ ಮಡ್ಚ್ಕೊಂಡು ಅದನ್ನು ಪ್ರೆಸ್ ಮಾಡಿ ಫಸ್ಟು ಎಡ್ಜನ್ನು ಫೋಲ್ಡ್ ಮಾಡ್ಕೋಬೇಕು. ಸುತ್ತಲೂ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡ್ರೆ ಅದು ಬಿಟ್ಕೊಳ್ಳಲ್ಲ. ಈ ರೀತಿಯಾಗಿ ಮಾಡ್ಕೊಂಡಾದಮೇಲೆ ಇದ್ರ ಮೇಲೆ ಒಂದು ಸಲ ಪ್ರೆಸ್ ಮಾಡಬೇಕು. ಬರೀ ರವೆಯಿಂದ ಮಾಡ್ಕೊಳ್ಳೋದ್ರಿಂದ ಕರ್ಜಿಕಾಯಿ ತುಂಬಾ ಗರಿಗರಿಯಾಗಿ ಬರುತ್ತೆ. ಮೈದಾನ ಉಪಯೋಗಿಸಿಲ್ಲ ಇಲ್ಲಿ, ಆದ್ದರಿಂದ ಬರೀ ರವೆ ಉಪಯೋಗಿಸಿ ನಾನಿಲ್ಲಿ ಕರ್ಜಿಕಾಯಿನ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಮಾಡಿ ಎಲ್ಲನೂ ಇಟ್ಕೋಬೇಕು. ನೋಡಿ, ಕರ್ಜಿಕಾಯಿ ರೆಡಿಯಾಗಿದೆ. ಈ ರೀತಿ ಎಲ್ಲನೂ ಮಾಡಿಟ್ಕೊಂಡಾದಮೇಲೆ ಚೆನ್ನಾಗಿ ಎಣ್ಣೆನ ಕಾಯಿಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಾದಮೇಲೆ ಇದನ್ನು ಮಧ್ಯಮ ಉರಿ ಅಂದರೆ ಇನ್ನೂ ಕಡಿಮೆ ಉರಿಲೇ ಇದನ್ನು ಬೇಯಿಸ್ಕೊಬೇಕು. ನಿಧಾನಕ್ಕೆ ಕಂದು ಬಣ್ಣ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಈ ರೀತಿಯಾಗಿ ಕರ್ಜಿಕಾಯಿ ಮಾಡ್ಕೊಳ್ಳೋದ್ರಿಂದ ತುಂಬ ದಿವಸ ಇಟ್ಕೊಂಡು ತಿನ್ಬೋದು, ಹಾಳಾಗಲ್ಲ. ಗರ್ಗರಿಯಾಗಿ ಬೇಯಿಸ್ಕೊಂಡ್ರೂ ಮಾತ್ರ ತುಂಬ ದಿವಸ ಇರುತ್ತೆ. ಚೆನ್ನಾಗಿ ಬೇಯಿಸಲಿಲ್ಲ ಅಂದರೆ ಅದಿರಲ್ಲ. ಆದ್ದರಿಂದ ಇದಕ್ಕೆ ತುಂಬ ಸಣ್ಣ ಉರಿಲಿ ಇಟ್ಕೊಂಡು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು. ಆಗ ಇಟ್ಕೊಂಡು ತಿನ್ನಲಿಕ್ಕಾಗುತ್ತೆ. ಇಲ್ಲಾಂದರೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಇದು ಇಡ್ಲಿಕ್ಕೆ ಬರಲ್ಲ. ಇದು ಈಗ ಆಗಿದೆ. ಇದು ನೋಡಿ, ಕಲರ್ ಚೇಂಜ್ ಆಗಿದೆ ಮತ್ತು ಚೆನ್ನಾಗಿ ಬೆಂದಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಕರ್ಜಿಕಾಯಿ ರೆಡಿಯಾಗಿದೆ. ಧನ್ಯವಾದಗಳು.